ಹಲೋ, ಎಲ್ಲ ಹಾಳಾಗಿ ಹೊಂಟಿಲಿ. ನೆಟ್ವರ್ಕ್ ಇಲ್ಲ ಅಂತ ನನಗ ಸುಳ್ಳು ಹೇಳಿಕತ್ತೀನ. ನಾ ಕರೆ ಹೇಳಕತ್ತೀನೋ, ಇಲ್ಲಿ ನೆಟ್ವರ್ಕ್ ಇಲ್ಲೋ. ನಾ ಅಲ್ಲೇ ಬರಕತ್ತೀನಿ. ನೀವು ಲಗುನ ಬಾ. ಏನ್ ಹೇಳ್ತಿದ್ದೀರಾ ಅನ್ನು ಮೇಡಮ್? ಹೌದು ಸರ್, ಅವರನ್ನ ಭೇಟಿ ಮಾಡಿದೆ. ಆದ್ರೆ ಅವರು ಬೇರೆ ಬದುಕನ್ನೇ ಬದುಕ್ತಾ ಇದ್ದಾರೆ. ಈಗ ಸತ್ಯ ಗೊತ್ತಾದ್ರೆ ಅವ್ರ ಮನಸ್ಥಿತಿ ಏನಾಗ್ಬೋದು ಅನ್ನೋ ಭಯ ಇದೆ ನನಗೆ. ಆ ಬದುಕಿಗೂ ಈ ಬದುಕಿಗೂ ನಾವು ಲಿಂಕ್ ಮಾಡೋದಕ್ಕೆ ಹೋಗ್ಬಾರ್ದು ಅಂತ ಅನಿಸ್ತಿದೆ. ಆ ತಾಯಿ ದೃಷ್ಟಿಯಿಂದನೂ ಮತ್ತೆ ಶಾರದಮ್ಮ ದೃಷ್ಟಿಯಿಂದನೂ ನಾವು ಈ ವಿಷಯ ಮುಚ್ಚಿಡೋದೇ ಸರಿ ಅನ್ನಿಸ್ತಿದೆ. ಸರಿ, ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ನಾನು ಈಗ ಹೋಗ್ಲೇಬೇಕು. ಇಲ್ಲಿ ಹೋದ್ರೆ SP ಮೃಗ ಆಗ್ಬಿಡ್ತಾನೆ. ನಾನು ಬರ್ತೀನಿ. ನನ್ನ ಆರ್ಯ ಸರ್, ಅವ್ರು ಯಾವತ್ತೂ ಹಾಗಾಗಲ್ಲ. ಕಡಲ ತೇದಾಗ ನೀ ಎಷ್ಟು ನಡೆದಾಡಿದ್ರು ಕಾಲಿಗಂಟದು ಪಾದದಷ್ಟು ಮರಳು ಮಾತ್ರ. ಮೊದಲು ಮಾಡಿದ ತಪ್ಪನ್ನ ಮತ್ತು ಮಾಡಬೇಡ ಮಗಳ. ಸತ್ಯ ಯಾವತ್ತಿದ್ರೂ ಬಗದಷ್ಟು ಸಿಗೋ ಕನಜಿದಂಗ. ದೃಷ್ಟಿ ನೆಟ್ಟಷ್ಟು ಕಾಣೋ ದಿಗಂತದ ಭಾಗ. ಅಂತಿಮ ಸತ್ಯ ನಿನಗಿನ್ನೂ ತಿಳಿದಿಲ್ಲ ಮಗಳ. ಅದು ತಿಳಿದ ಮೇಲ ನಿನಗ ನಿನ್ನ ಪರಿಚಯ ಆಗ್ತೈತಿ. ಮೃಗದೊಳಗು ಮಾನವೀಯತೆ ಅದ ಅಂತ ಅರಿವಾಗ್ತೈತಿ. ಮನುಷ್ಯನೊಳಗಿರೋ ಮೃಗನ ಪಳಗಿಸೋದು ಅಸಾಧ್ಯ ಅಲ್ಲ. ಆದ್ರ ಕಷ್ಟ ಐತಿ. ಕಷ್ಟಪಟ್ಟು ಬಳಸ್ತೀಯನ ತಾಯಿ. ಲೇ ಕೇಶ, ನನ್ನ ಜೊತೆ ಆಟ ಆಡ್ಲಿಕ್ಕತ್ತೇನ? ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಹೇಳಿ ಎಷ್ಟೊತ್ತೇನು ಮಾಡ್ಲಿಕ್ಕತ್ತಿದ್ದೆ? ಯಾರು ಸಿಕ್ಕಿದ್ರೆ ಹೇಳ. ನಿನಗೆ ಯಾರು ಫೋನ್ ಹಚ್ಚಿದ್ರೆ ಹೇಳ. ಯಾರು ಇಲ್ಲ SP. ಖರೆ ಬೊಗಳ್ಳೆ ಕೇಶ. ಇಲ್ಲ ಅಂದ್ರೆ ನಮ್ಮಿಬ್ಬರು ಜಾತಕ ಎಲ್ಲರೂ ಬಯಲು ಮಾಡ್ತೀವಿ. ನನಗೇನು ಬದುಕೋ ಆಸೆ ಇಲ್ಲ. ಜೈಲಿಗೆ ಹೋಗೋಕ್ಕೂ ತಯಾರದೀನಿ. ನೀನು ಹೋಗ್ತೀನ? ಈಗ ಯಾಕೆ ಏನೇನೋ ಮಾತಾಡ್ತಿದ್ದಿ? ನಾನೇನೇನೋ ಮಾತಾಡ್ಲಿಕ್ಕತ್ತಿಲ್ಲ. ನಾನು ಹೇಳಿದ್ದನ್ನ ಮಾಡ್ಲಿಲ್ಲ ಅಂತಂದ್ರೆ ಏನಾಗ್ತೈತಂತ ಹೇಳಲಿಕ್ಕತ್ತೀನಿ ಅಷ್ಟ. ಯಾಕೆ ಗಾಬರಿ ಆಗ್ತಿ ಕೇಶ? ನೀರು ಕುಡಿತೇನ? ಅವತ್ತು ಮಾಡಿದ್ದ ಮತ್ತು ಮಾಡೋದು ನನಗೇನು ದೊಡ್ಡ ವಿಚಾರ ಅಲ್ಲ. ಏನಂದಿ? ಬಾಯಿ ಮುಚ್ಕೋಬೇಕ? ಹಂಗಂದ್ರೆ ನಾನು ಹೇಳಿದ್ದನ್ನ ಬಾಯಿ ಮುಚ್ಕೊಂಡು ಮಾಡ್ತಿರ್ಬೇಕಷ್ಟೆ. ಅರ್ಥ ಆತೇನ? ಆರ್ಯಂಗ್ ನೋಡ್ಕೊ. ಕಳಿಸ್ತೀನಿ ಅವ್ನಿಗೆ ಸೀಕ್ರೆಟ್ ಹೌಸ್ಗೆ. ಹಾಂ, ಕಳಿಸಿ.
ಅವ ನಿದ್ರೆ ಮಾಡಕತ್ತಾನೆ. ಸರಿ, ನಾನು ಅಲ್ಲೇ ಕಾಯ್ತಿರ್ತೀನಿ. ಶಾರದಮ್ಮಗೆ ಕಾಲ್ ಮಾಡ್ತೀನಿ. ಅನು, ಈಗೇನಂತ ಮಾತಾಡ್ಲಿ? ಇದು ಸರಿಯಾದ ಸಮಯ ಅಲ್ಲ. ಅಕಸ್ಮಾತ್ ಅವರು ಬಾ ಸಿಗೋಣ ಅಂತ ಹೇಳಿದ್ರೆ ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ, ಅದು ತಪ್ಪಾಗತ್ತೆ. ಈಗ ಮುಖ್ಯವಾಗಿ ನಾನು ಡಾಕ್ಟರ್ ರಿಚರ್ಡ್ ಅವರನ್ನ ಮೀಟ್ ಮಾಡಬೇಕು. ಅಮ್ಮ ಕ್ಷಮಿಸ್ಬಿಡಿ, ನಾನು ನಿಮ್ಮ ಹತ್ರ ಇನ್ನೊಂದ್ಸಲ ಮಾತಾಡ್ತೀನಿ. ಸರ್, ಬಾಸ್ ಇಲ್ಲ ಅಂದ್ರೂ ಬಾಸ್ಗೆ ಬೇಕಾದವ್ರನ್ನ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಐತಿ. ಅಂದರೆ ಯಾ ಸರ್? ಅನು ಮೇಡಮ? ಸರಿ ಸರ್. ಸರ್, ಅನು ಮೇಡಮ್ ಹೊರಗಡೆ ಹೊರಟಿದ್ದಾರೆ ಅನ್ಸುತ್ತೆ. ಅವ್ರನ್ನ ಡ್ರಾಪ್ ಮಾಡಲ ಸರ್? ನೋಡ್ಕೊಳ್ಳೋದು ಅಂತಂದ್ರೆ ಡ್ರಾಪ್ ಮಾಡೋದಲ್ಲ, ಆಕಿಗೆ ತಿಳಿದ ಹಂಗ ಆಕಿ ಜೊತೆನ ಇರೋದು. ಸೆಕ್ಯೂರಿಟಿ ಹಂಗ. ಅರ್ಥ ಆಯ್ತು ಸರ್. ಸರಿ ಸರ್, ನನಗೆಲ್ಲಾನು ಅಪ್ಡೇಟ್ ಮಾಡ್ತಿರೋ. ಸರಿ ಸರ್. ಸಾರು ಒಂದೊಂದು ಸಲ ಒಂದೊಂದು ಭಾಷೆಯಲ್ಲಿ ಮಾತಾಡ್ತಾರಲ್ಲ. ಅನು ಮೇಡಮ್ ಅಂದರೆ ಸಾರ್ಗೆ ಅದೆಷ್ಟು ಪ್ರೀತಿ. ಇಂಥ ಲವ್ ಸ್ಟೋರಿನ ನಾನೆಲ್ಲೂ ಕೇಳಿಲ್ಲ. ನಮ್ಮ ಬಾಸ್ ಹುಡುಗಿನ ಪ್ರೊಟೆಕ್ಟ್ ಮಾಡೋದು ನನ್ನ ಡ್ಯೂಟಿ. ಫೋನ್ ಮಾಡಿ ಯಾಕೆ ಕಟ್ ಮಾಡಿದ್ಲು? ಬೈ ಮಿಸ್ಟೇಕಾಗಿ ಕಾಲ್ ಮಾಡಿದ್ಲ ಇಲ್ಲ ಬ್ಯುಸಿ ಇದ್ದಾಳ? ಅಷ್ಟೆಲ್ಲ ಯೋಚನೆ ಯಾಕಮ್ಮ? ನೀವೇ ಒಂದ್ಸಲ ಕಾಲ್ ಮಾಡ್ಬಿಡಿ. ಮೇ ಬಿ ನಿಮಗೆ ಕನೆಕ್ಟ್ ಆಗ್ತಿಲ್ವೇನೋ, ಅವ್ರು ಮೇ ಬಿ ಇಷ್ಟು ದಿನ ಆದ್ಮೇಲೆ ನಿಮಗೆ ಕಾಲ್ ಮಾಡ್ತಿದ್ದಾಳೆ, ಮುಜುಗರ ಇರ್ಬೋದೇನೋ. ಒಂದ್ಸಲ ಮಾಡ್ಬಿಡಿ. ಅವಳೇ ಕಾಲ್ ಮಾಡ್ತಾಳೆ ಹರ್ಷ. ಅವಳು ಕಾಲ್ ಮಾಡೋವರೆಗೂ ನಾನು ಕಾಯ್ತೀನಿ. ವೈ ಕಾಂಪ್ಲಿಕೇಟ್ ಅಮ್ಮ? ಕಾಂಪ್ಲಿಕೇಟ್ ಅಲ್ಲ, ಯಾವುದೇ ಸಂಬಂಧದಲ್ಲೂ ಯಾವುದೇ ವಿಷಯನೂ ಒಬ್ರ ಮೇಲೆ ಹೇರಬಾರ್ದಲ್ವಾ? ನಾನು ಈಗಾಗ್ಲೇ ಅನು ಹತ್ರ ಏನ್ ಮಾತಾಡ್ಬೇಕು ಅದ್ ಮಾತಾಡಾಗಿದೆ. ಈಗ ಅವಳ ಟರ್ನ್, ಅವಳೇ ಮಾತಾಡ್ಲಿ. ಸರಿ ಅಮ್ಮ, ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಬಟ್ ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಹೊಸಮನಿ ಅಮ್ಮವ್ರೆ, ಹರ್ಷ ಯಾಕೋ ತುಂಬಾ ಅಪ್ಸೆಟ್ ಆಗ್ತಾ ಇದ್ದಾನೆ. ಹರ್ಷನ್ ಮೇಲೆ ಸ್ವಲ್ಪ ಗಮನ ಇರ್ಲಿ. ಮಾಮಿಲ್ಲ, ಹರ್ಷನ್ ವಿಚಾರಿಸ್ಕೊಳ್ಳೋಕೆ ನಾನು ಇನ್ನೂ ಇಲ್ಲೇ ಇದ್ದೀನಿ. ಅಷ್ಟೊಂದು ನನ್ನನ್ನು ಇಗ್ನೋರ್ ಮಾಡಬೇಡಿ. ನನ್ನ ಗಂಡನ್ ನೋಡ್ಕೊಳ್ಳೋಷ್ಟು ಯೋಗ್ಯತೆ ಇಲ್ವಾ ನನಗೆ? ಅದಕ್ಕೂ ನಿಮ್ಗೆ ಹೊಸಮನೆಯವರೇ ಬೇಕಾ? ಐ ಆಮ್ ಸಾರಿ ಮಾನ್ಸಿ, ನಿನಗೆ ಏನನ್ನೋ ಅರ್ಥ ಮಾಡಿಸೋ ಶಕ್ತಿ ನನಗಿಲ್ಲ. ಕ್ಷಮಿಸ್ಬಿಡು, ತಪ್ಪಾಯ್ತು. ಕೇಶ, ನಾನು ಸೀಕ್ರೆಟ್ ಹೌಸ್ ಕಡೆಗೆ ಬರ್ಲಿಕ್ಕತ್ತೀನಿ. ಆಕಿ ಮ್ಯಾಲ ಒಂದು ಕಣ್ಣು ಇಡ್ಲಿಕ್ಕೆ ರವಿಗೂ ಹೇಳಿದ್ದೀನಿ. ಆಕಿ ಆಫೀಸ್ ವೇಳೆಯಾಗ ಎಲ್ಲೋ ಹೊಂಟಾಳಂತ. ಅದೇನ ಇದ್ರು ಆರ್ಯನ್ಗ ನೋ ಮಾಡುವಂಥದ್ದ ಇರ್ತೈತಿ. ನೀನು ಲಕ್ಷ ಇಡು ಕೇಶ, ನಾನು ಬೇರೆ ಯಾರಿಗೂ ನಂಬೋದಿಲ್ಲ. ಆಕಿಗಂತೂ ನಂಬೋದ ಇಲ್ಲ. ಆಕಿ ರವಿ ಜೊತೆಲಿ ಸೇರ್ಕೊಂಡ ಏನಾದ್ರೂ ಪ್ಲಾನ್ ಮಾಡಿದ್ರೂ ಮಾಡ್ಯಾಳ. ನಾನು ನಿನಗಷ್ಟ ನಂಬೋದು ಕೇಶ. ಏನ್ ಹೇಳಿ ಸಮಾಧಾನ ಮಾಡೋದು ಇವನ್ನ? ಅನು ಎಲ್ಗೆ ಹೊರಟಿದ್ದಾಳೋ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳೋದೇ ವಾಸಿ. ಕೇಶ, ಹಾ ನಾ ಎಲ್ಲ ಕೇಳ್ಸ್ಕೊಂಡಿನಿ, ನಾ ಎಲ್ಲ ನೋಡ್ಕೋತೀನಿ. ನೀ ಈಗ ಆರ್ಯನ್ ಮನೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ, ನಾ ಎಲ್ಲ ನೋಡ್ಕೋತೀನಿ. ತಲೆಗಿಲಿ ಕಟ್ಟಿತಾನ? ಆರ್ಯನು ಅಲ್ಲಿ ಇಲ್ಲ ಅಂದ್ಮೇಲೆ ನಾನು ಅಲ್ಲಿಗೆ ಹೋಗಿ ಏನ್ ಮಾಡ್ಲಿ?
ನಾನು ಅವನ ಸಲುವಾಗ ಇರೋದು. ನೀನು ಅಷ್ಟೇ. ಈಗ ನಾನು ಸೀಕ್ರೆಟ್ ಹೌಸಿಗೆ ಬರ್ಲಿಕ್ಕತ್ತೀನಿ. ಅಲರ್ಟ್ ಆಗಿರು, ಅಲ್ಲೇ ಸಿಗೋಣ. ಪ್ಲೀಸ್ ಕಾಮ್ ಡೌನ್. ಕೂತ್ಕೊಳ್ಳಿ ಎಲ್ರು. ಪ್ಲೀಸ್ ಬಿ ಸೀಟೆಡ್. ಪ್ಲೀಸ್ ಪ್ಲೀಸ್ ಸರ್. ನೋಡಿ, ನೀವ್ಯಾರು ಕೋಪ ಮಾಡ್ಕೋಬೇಡಿ ಪ್ಲೀಸ್. ಇಷ್ಟು ವರ್ಷಗಳಲ್ಲಿ ಯಾವತ್ತಾದ್ರೂ ನಮ್ಮಿಂದ ಈ ತರ ಆಗಿದ್ಯಾ? ಇದು ವರ್ಧನ್ ಕಂಪನಿ ಮಿಸ್ಟೇಕ್ ಅಲ್ಲ. ಇದೇನ್ ಮೇಡಮ್ ಈಗ ಹೇಳ್ತಿದ್ದೀರಾ? ನಿಮ್ ಕಂಪ್ನಿದ ರಾಜನಂದಿನಿ ಸೀರೆ ಅಲ್ವಾ? ಮತ್ತೆ ಯಾರ್ದು? ಇಲ್ಲ ಇಲ್ಲ, ನಾನು ಹಾಗೆ ಹೇಳಿಲ್ಲ. ನೋಡಿ, ನಮ್ದೇ ಮೊಬೈಲ್ ನೆಟ್ವರ್ಕ್ ಕೂಡ ಇದೆ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಕೂಡ ಇದೆ. ಬಟ್ ಆದ್ರೆ ಎಲ್ಲಾನು ಸಪರೇಟ್ ಡಿಪಾರ್ಟ್ಮೆಂಟ್ಸ್. ಅಂಡ್ ಈ ಇಶ್ಯೂ ರಾಜನಂದಿನಿ ಡಿಪಾರ್ಟ್ಮೆಂಟ್ ಕೆಳಗಡೆ ಬರುತ್ತೆ. ಇದು ಅವ್ರು ಮಾಡಿರೋ ಮಿಸ್ಟೇಕ್. ಅದನ್ನೆಲ್ಲ ತಿಳ್ಕೊಂಡು ನಾವೇನ್ ಮಾಡೋಣ ಮೇಡಮ್? ಅದೆಲ್ಲ ನಿಮ್ಮ ವ್ಯವಹಾರದ ಮಾತು. ನಮಗೆ ನಮ್ ಸ್ಟಾಕ್ ಬಂದಿಲ್ಲ, ಅದಕ್ಕೇನು ಉತ್ತರ ಕೊಡ್ತೀರಾ ಹೇಳಿ? ಈಗ ನೀವೇ ಪರಿಹಾರ ಕೊಡಿ. ಇಷ್ಟಿರ ಲಾಸ್ ನೀವೇ ತುಂಬಿಕೊಡ್ಬೇಕು. ಹೌದು, ನೀವೇ ಪರಿಹಾರ ಕೊಡಬೇಕು. ಆಲ್ ರೈಟ್ ಜೆಂಟಲ್ಮೆನ್, ಐ ವಿಲ್ ಸಾರ್ಟ್ ಇಟ್ ಔಟ್ ಆಸ್ ಸೂನ್ ಆಸ್ ಪಾಸಿಬಲ್. ನೋಡಿ, ನೀವೆಲ್ಲ ಹೀಗಿಲ್ಲಿ ಬಂದು ಗಲಾಟೆ ಮಾಡಿದ್ರೆ ಅದು ನಮ್ಮ ಕಂಪನಿ ರೆಪ್ಯುಟೇಷನ್ಗಾಗಿರ್ಲಿ ಅಥವಾ ನಿಮ್ಮ ಮಧ್ಯೆ ಇರುವಂತ ವಿಶ್ವಾಸಕ್ಕಾಗಿರ್ಲಿ ಸರಿ ಅನ್ಸಲ್ಲ. ಪ್ಲೀಸ್ ಬಿ ಕಾಮ್. ಐ ವಿಲ್ ಸಾರ್ಟ್ ಔಟ್ ಎವ್ರಿಥಿಂಗ್. ಓಕೆ, ಐ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಯಾ, ವಿಶ್ವಾಸ ಅಂದ್ರಲ್ಲ, ಆ ಒಂದ್ ಮತ್ತಿಗೆ ಸರ್ ದೂರ ಮಾಡಕ್ ಹೊರಟಿದ್ದಾರೆ ಅಂತ ತಾನೆ ನಾನು ಇಷ್ಟೆಲ್ಲ ಬೋಲ್ಡ್ ಆಗಿ ಮುಂದುವರೆದಿದ್ದು. ಆದ್ರೆ ಈಗ ಸರ್ ಕೂಡ ಇಲ್ಲ, ಆ ಅನೂನೂ ಇಲ್ಲ. ನಾನೇನ್ ಮಾಡ್ಲಿ? ಗಾಡ್, ವಾಟ್ ಟು ಡೂ ನಾವ್? ಆ ಅನುಗೆ ಫೋನ್ ಮಾಡ್ತೀನಿ. ಆಗ್ಲಿಂದ ಫೋನ್ ಹಚ್ಚಂತ ಹೇಳಿಕತ್ತೀನಿ. ಏನ್ ಮಾಡ್ಲಿಕತ್ತಿ? ಆಗ್ಲಿಂದ ಮಾಡ್ಲಿಕ್ಕೆ ಹತ್ತೀನಿ, ಅದು ಫೋನ್ ಹತ್ತಾ ಇಲ್ವೋ ಮಾರಾಯ? ಸ್ವಲ್ಪ ತಡಿ. SP ನಾಟ್ ರೀಚಬಲ್ ಅಂತ ಬರ್ತೈತಿ. ಮತ್ತ ಮಾಡ್ತಾನೆ ಇರು, ಬಿಡಬೇಡ. The number you are trying to call is currently not. ಹತ್ತಾ ಇಲ್ಲ, ಬಿಡದ ಮಾಡ್ತಾ ಇರ ಅಂತ ಹೇಳದ್ನಲ್ಲ. ನೀನೇನ್ ಫೋನ್ ಹಚ್ಚಾಕತ್ತೀಯೋ, ಹಚ್ಚದಂಗ್ ನಾಟಕ ಆಡ್ಲಿಕತ್ತೀಯೋ? ನಾ ಖರೆ ಮಾಡ್ಲಿಕ್ಕೆ ಹತ್ತೀನೋ ದೋಸ್ತ. ಇಷ್ಟೊತ್ ತನಕ ಆಕಿ ಯಾರ ಜೊತೆ ಮಾತಾಡ್ಲಿಕತ್ತಾಳಪ್ಪ? ನನಗ ಸುಳ್ಳು ಹೇಳಿಕತ್ತೇನ? ಇಲ್ಲೋ SP, ನಾ ಸುಳ್ಳು ಹೇಳಂಗಿಲ್ಲ.
ಹೊಡೆಯಲಿ. The number you are trying to call is currently not reachable. Please try again later. ಅಪ್ಪ ನೀವೇನೋ ಕೇಳಿದ್ರಿ ನನಗೆ, ಸೌದತ್ತಿಲ್ ಸಿಕ್ದವ್ರು ಯಾರು ಅಂತನಾ? ಆ ಬಂಗಾರ, ಅವ್ರು ಯಾರಾದರೂ ಗೊತ್ತಿರೋರ ಅಂತ ಅಷ್ಟೇ ನನ್ನ ಪ್ರಶ್ನೆ. ಹ್ಞೂ ಅಪ್ಪ, ನಮ್ಮ ಹೊಸ ಸಪ್ಲೈಯರ್ಸ್. ಏನು ಸಪ್ಲೈಯರ? ಹೋಟ್ಲಿಗೆ ಹೋಗಿದ್ಯಾ? ಇವಳೊಬ್ಳು ಸಪ್ಲೈಯರ್ ಅಂದ್ರೆ ಬರೀ ಹೋಟ್ಲ್ ಮಾತ್ರನಾ? ನೀನ್ ಹೇಳು ಬಂಗಾರ. ಸೌದತ್ತಿಲಿ ಅವ್ರದ್ದು ಕೈ ಮಗ್ಗ ಇದೆ ಅಪ್ಪ. ಅವರು ನಮ್ಮ ಜೊತೆ ಸೇರಿದ್ದಾರೆ. ಅಂದ್ರೆ ರಾಜನಂದಿನಿ ಫ್ಯಾಬ್ರಿಕ್ಸ್ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಅಚಾನಕ್ ಆಗಿ ಏನು ಪ್ಲಾನ್ ಇಲ್ಲದೆ ಸಿಕ್ಕಿದ್ರು. ಹಾಗೆ ಅವರನ್ನ ಭೇಟಿ ಮಾಡ್ಕೊಂಡು ಬಂದೆ. ಸರಿ ಸರಿ ಸರಿ. ವಂಶ ಪಾರಂಪರ್ಯವಾಗಿ ನೇಯ್ಗೆನೆ ಮಾಡ್ಕೊಂಡು ಬಂದಿರೋ ಮನೆ ಅವ್ರದ್ದು. ರಾಜನಂದಿನಿ ನೇಯ್ಗೆನ ಇಷ್ಟಪಡೋ ನಮ್ ಜನ ಅದನ್ನು ಇಷ್ಟಪಡ್ತಾರೆ ಅಪ್ಪ. ಯಾವುದು ಅದು ಕಂಪ್ನಿ? ಪ್ರಿಯದರ್ಶಿನಿ. ಓ, ರಾಜನಂದಿನಿ ಪ್ರಿಯದರ್ಶಿನಿ. ಬೇಷ್ ಬೇಷ್. ಹೊಸ ಡೀಲರ್ಸ್ ಇಂದ ನಮಗೂ ಸ್ವಲ್ಪ ಸೀರೆಗಳು ಬರೋ ಹಾಗೆ ಮಾಡು ಬಂಗಾರ. ಈ ಸಲ ಅದೇನೋ ಬರ್ಬೇಕಾಗಿದ್ದ ಸ್ಟಾಕ್ ಅಲ್ಲಿ ಏರುಪೇರಾಗಿದೆ ಅಂತಲ್ಲ? ಹೌದು ಅಪ್ಪ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ಈ ಸಲ ನಿಮ್ ಸ್ಟಾಕ್ ಬರುತ್ತೆ, ಜೊತೆಗೆ ಕಾಂಪನ್ಸೇಷನ್ ಬರುತ್ತೆ. ಕಾಂಪನ್ಸೇಷನ್ ಏನದು? ಸರ್ಪ್ರೈಸ್. ಅಪ್ಪ ಮಗಳು ಅದೇನ್ ಮಾತಾಡ್ತಿರೋ? ಅಮ್ಮ, ನಾನು ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ. ನನಗೂ ಒಂದು ಶುಂಠಿ. ಏನಿರ್ಬೋದು? ಪುಷ್ಪ, ನಂಗು. ರಮ್ಯಾ, ಹಲೋ, ಏನಾಯ್ತು? ನಿಮ್ಮೂರ್ ಕಡೆ ಎಲ್ಲ ಕ್ಷೇಮ ತಾನೆ? ಇಷ್ಟೆಲ್ಲ ಎಕ್ಸೈಟ್ ಆಗಿದ್ದಾಳೆ ಅಂದ್ರೆ ಏನೋ ದೊಡ್ಡ ಹಕ್ಕಿಗೆ ಕಲ್ಲೊಡ್ದಿದ್ದಾಳೆ. ಏನು ಅಂತ ಹೇಳ್ತಿಲ್ಲ. ದೊಡ್ಡ ಹಕ್ಕಿನೇ, ಐ ಮೀನ್ ಹಕ್ಕಿಗಳು. 3 ಪ್ರಾಬ್ಲಮ್ ಅಲ್ಲಿ 2 ಪ್ರಾಬ್ಲಮ್ ಸಾಲ್ವ್. ಒಂದೇ ಕಲ್ಲಲ್ಲಿ 2 ಹಕ್ಕಿಗಳು. ಅಯ್ಯೋ, ಇನ್ನೂ ಸಸ್ಪೆನ್ಸ್ ತಡೆಯಕ್ ಆಗ್ತಿಲ್ಲ. ಹೇಳ್ತಾಯಿ. ನಾನು ಇಲ್ದೇ ಇರುವಾಗ ಆಫೀಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ರಮ್ಯಾ. ನನ್ನ ಅಪ್ರೂವಲ್ ಇಂದ ಡೀಲರ್ಸ್ಗೆ ರೀಚ್ ಆಗ್ಬೇಕಾಗಿದ್ದಂತ ಸ್ಟಾಕ್ಸ್ ಯಾವ್ದು ಡೆಲಿವರಿನೇ ಆಗಿರ್ಲಿಲ್ಲ. ಅಯ್ಯೋ, ನೀನ್ ಅಪ್ರೂವ್ ಮಾಡಿರ್ಲಿಲ್ವಾ? ನಿಂದೆ ತಪ್ಪ? ಇಲ್ಲ ಕಣೆ, ಈಗ ನಂಗೆ ಆ ಕಾರಣ ಮುಖ್ಯ ಅಲ್ಲ. ಆದ್ರೆ ಒಂದಲ್ಲ ಒಂದಿನ ಆ ಕಾರಣ ಖಂಡಿತವಾಗ್ಲೂ ಹುಡುಕ್ತೀನಿ. ಸದ್ಯಕ್ಕೆ ಪರಿಹಾರ ಹುಡುಕಿದ್ದೀನಿ, ಅಷ್ಟೇ ಸಾಕು ನಂಗೆ. ಏನ್ ಪರಿಹಾರ? ಮೊದ್ಲು ಡೀಲರ್ಸ್ ವಿಶ್ವಾಸನ ಉಳಿಸ್ಕೋಬೇಕು. ಯಾಕಂದ್ರೆ ರಾಜನಂದಿನಿ ಫ್ಯಾಬ್ರಿಕ್ಸ್ ಈ ಮಟ್ಟಿಗೆ ಬೆಳಿಬೇಕು ಅಂದ್ರೆ ಅವ್ರ ಸಪೋರ್ಟ್ ಮುಖ್ಯ ಅಲ್ವಾ? ಅವ್ರಿಗಾಗಿರೋ ತೊಂದ್ರೆಗೆ ನಾನೊಂದ್ ಲೋಡ್ ಸ್ಟಾಕ್ಸ್ ನ ಫ್ರೀಯಾಗಿ ಕೊಡ್ತಿದ್ದೀನಿ. ಫ್ರೀ ಆಗ? ಏನ್ ವರ್ಧನ್ ಕಂಪ್ನಿನ ಆಲ್ರೆಡಿ ಕೈಗೆತ್ಕೊಂಡ್ಬಿಟ್ಟಿದ್ಯಾ ಹೇಗೆ? ಇನ್ನು ನೀನು ಆ ಮನೆ ಸೊಸೆ ಆಗಿಲ್ಲ ತಾಯಿ, ನೆನ್ಪಿರ್ಲಿ. ತಮಾಷೆ ಅಲ್ಲ ಕಣೆ, ಸೀರಿಯಸ್ ಆಗಿ. ಬಟ್ ಹೌ? ಬೆಳಗಾವಿಲಿ ಪ್ರಭು ದೇಸಾಯಿ ಇದಾರೆ ಅಂತ ಹೇಳಿದ್ನಲ್ಲ, ಅವ್ರದೇ ಸ್ವಂತ ಕೈಮಗ್ಗ ಇದೆ. ಎಷ್ಟೋ ಸೀರೆ ಸ್ಟಾಕ್ಗಳು ವ್ಯಾಪಾರನೇ ಆಗದೆ ಹಾಗೆ ಉಳಿದಿದೆ ಅಂತ ಹೇಳಿದ್ರು. ಅವ್ರ ಹತ್ರ ಇರೋ ಸ್ಟಾಕ್ಸ್ನೆಲ್ಲ ಡೀಲರ್ಸ್ಗೆ ತಲುಪಿಸೋದಕ್ಕೆ ಹೇಳ್ತೀನಿ. ಮತ್ತೆ ಅವ್ರಿಗೆ ದುಡ್ಡು? ಅವ್ರಿಗೆ ನಾನ್ ಪೇಮೆಂಟ್ ಮಾಡ್ತೀನಿ. ನಮ್ಮ ಆಫೀಸಲ್ಲಿ ಡೀಲರ್ಸ್ಗೆ ಮತ್ತೆ ಸಪ್ಲೈಯರ್ಸ್ಗೆ ಸ್ಪೆಷಲ್ ಅಲೋವೆನ್ಸ್ ಅಂತ ಸೆಪರೇಟ್ ಫಂಡ್ ಇದೆ. ಸದ್ಯಕ್ಕೆ ಅದ್ರಲ್ಲಿ ಮ್ಯಾನೇಜ್ ಮಾಡಿ ಪ್ರಭು ದೇಸಾಯಿ ಅವ್ರಿಗೆ ಪೇಮೆಂಟ್ ನಾನ್ ಮಾಡ್ತೀನಿ. ರಾಜನಂದಿನಿ ಫ್ಯಾಬ್ರಿಕ್ಸ್ ಕಡೆಯಿಂದ ಎಲ್ಲಾ ಡೀಲರ್ಸ್ಗೂ ಫ್ರೀಯಾಗಿ ಸಿಗ್ತಿರೋದು ಅಂತ ನಾನು ಪರ್ಸನಲ್ ಆಗಿ ಹೇಳ್ತೀನಿ. ಜೊತೆಗೆ ಪ್ರಭು ದೇಸಾಯಿ ಅವ್ರಿಗೂ ಕೂಡ ಇದರಿಂದ ಏನು ನಷ್ಟ ಆಗಲ್ಲ. ಅವ್ರ ಹತ್ರ ಸೇಲ್ ಆಗದೆ ಉಳಿದಿರೋ ಸ್ಟಾಕ್ಗಳಿಗೆಲ್ಲ ಒಟ್ಟಿಗೆ ಡಿಮ್ಯಾಂಡ್ ಬರುತ್ತೆ, ಹಾಗೆ ದುಡ್ಡು ಸಿಗತ್ತೆ. ಯಪ್ಪ, ಈ ಲೆವೆಲ್ಗೆ ಬಿಸ್ನೆಸ್ ಮೈಂಡೆಡ್ ಆಗ್ಬಿಟ್ಟಿದ್ಯಲ್ಲ. ನಾನು ನನ್ ಜೊತೆ ಗೋಲ್ಗಪ್ಪ ತಿಂದು 2 ರೂಪಾಯಿ ಚೇಂಜ್ ಜಗಳ ಆಡ್ತಿದ್ದಲ್ಲ, ಅವಳೇನಾ ನೀನು? ಅದೇ ಅನುನೆ. ಆಗ್ಲಿಂದ 2 ರೂಪಾಯಿ ಲೆಕ್ಕ ಹಾಕಿದ್ದಕ್ಕೇನೆ ಈಗ ಇಂಥ ಯೋಚನೆ ಬಂದಿರೋದು. ಆದ್ರೆ ಪ್ರಭು ದೇಸಾಯಿ ಮತ್ತೆ ನಿಮ್ ಮಧ್ಯೆ, ಅಂದ್ರೆ ವರ್ಧನ್ ಸಂಸ್ಥೆ ಮಧ್ಯೆ ಒಂದ್ ನಂಟು ಬೆಳೆಯುತ್ತಲ್ವಾ, ಅದ್ ನಿನ್ಗೆ ಓಕೆನಾ? ಆರ್ಯ ಸರ್ ಅಮ್ಮನ್ಗೆ ಅವ್ರದೇ ಒಂದ್ ಸಂಸಾರ ಇದೆ, ಅವ್ರ ಬದುಕನ್ನ ಅವ್ರ ಅಲ್ಲೇ ಮಾಡ್ಕೊಳ್ಳಿ ಅಂತ ಬಿಟ್ಟು ಬಂದೋಳು ನೀನು. ಈಗ
ಈ ನಂಟಿಂದ ಹೊಸ ಸಮಸ್ಯೆ ಶುರು ಆಗಲ್ಲ ತಾನೆ? ಸದ್ಯಕ್ಕೆ ಈಗ ಅದ್ರ ಬಗ್ಗೆ ಯೋಚನೆ ಮಾಡೋ ಸ್ಥಿತಿಲಿಲ್ಲ ನಾನು. ಈಗಿನ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ, ಈಗ ಇದನ್ನ ಮಾಡ್ತೀನಿ. ಮುಂದೆ ನೋಡೋಣ. ಡಿಸೈಡ್ ಮಾಡಾಗಿದೆ, ಮುಂದುವರ್ಸು. ಆಲ್ ದ ಬೆಸ್ಟ್. ಈಗ ಅವ್ರೆಲ್ರಿಗೂ ಫೋನ್ ಮಾಡ್ತೀನಿ. ಮೊದಲು ಪ್ರಭು ದೇಸಾಯಿ ಅವರು. ಇದ್ಯಾಕ್ಲೆ ಹಿಂಗೆ ಕುಂತಿ? ಬಾಯೆಲ್ಲ ಐತೆ, ಬನ್ನಿರೋದ ಅಂತ ಮರ್ತೋದೇನ? ಇದಾ ಬನ್ನು ಅದ ಬಾಯ್ ತಿನ್ಲೆ ತಿನ್ಲೆ ಅಪ್ಪ. ನೀನು ಸತ್ತು ತುಂದ್ರೆ ಬೇಡಲೆ, ಸ್ವಲ್ಪ ನಗದೆ. ನಾ ಏನಾದ್ರೂ ನಿಮ್ಮ ಅಮ್ಮ ಆಗಿದ್ರ ರುಚಿ ರುಚಿಯಾಗಿ ಸಿಹಿ ಮಾಡಾಕ್ತಿದ್ದೆ. ಆದರೆ ಏನು ಮಾಡೋದು, ನಾನು ನಿನ್ನ ದೋಸ್ತ ಆಗಿನಪ್ಪ. ಹಂಗೆ ಹೆಚ್ಚಂದ್ರೆ ಈಗ ಬನ್ನು, ಅದನ್ನೂ ಹೆಚ್ಚಂದ್ರೆ ತಿನ್ನಿಸ್ಬೋದಷ್ಟ, ಆದ್ರೆ ಅದನ್ನು ನಿನ್ನ ತಿನ್ಬೇಕೇ ದೋಸ್ತ. ಏನು ಯೋಚಿಸ್ಲಿಕ್ಕತ್ತಿಲ್ಲ ಕೇಶ? ತಿನ್ನ. ಸಾಯುವಾಗ ಹಸ್ಕೊಂಡ್ ಯಾಕೆ ಸಾಯ್ತಿ? ಹೊಟ್ಟಿ ತುಂಬ ತಿಂದು ಸಾಯ್. ಇನ್ನೊಂದೈತಿ, ತಿಂದು ಸಾಯ್. ಅನುಕಂಪ, ಕನಿಕರ, ನಂಬಿಕೆ, ವಿಶ್ವಾಸ, ಇದಕ್ಕೆಲ್ಲ ಅರ್ಥ ಗೊತ್ತದೆ ನಿಂಗ? ಬಹಳ ಟೂರಿದ್ದೀನಿ. ಅದಕ್ಕೆಲ್ಲ ಅರ್ಥ ನಿನಗಿಂತ ಭಾಳ ಚಲೋ ನನಗೆ ಗೊತ್ತೈತಿ. ಆದ್ರೆ ಮನುಷ್ಯತ್ವ, ಕನಿಕರ, ವಿಶ್ವಾಸ, ನಂಬಿಕೆ ಇದೆಲ್ಲ ನಾನು ತೋರಿಸೋದು ಬರೀ ಸಂಜು ಹತ್ರ ಮಾತ್ರ. ಅಂದ್ರೆ ಈಗ ಆರಿನ ಹತ್ರ ಮಾತ್ರ, ನಿನ್ನಂಥವ್ರಿಗಲ್ಲ. ಕಾಲ ನಿನ್ನ ನನ್ನ ಜೊತೆ ಇರಿಸ್ಕೊಂಡು ಸಾಕಿದ್ದಕ್ಕ ಇದೇ ನೀನ್ ನನ್ ಕೊಡೋ ಕಾಣಿಕೆ? ಸಾಕಿದ್ದಿ ಅಂದ್ರೇನು ಅರ್ಥ ಲೇಪ್ಪ? ನೀನೇನು ನನಗೆ ಅವೇನ? ಸಾಕೋದು ಅಂತಂದ್ರೆ ಕಾಣಿಕೆ ಎದುರು ನೋಡಬಾರ್ದು. ಆದ್ರೆ ನೀನು ಬಡ್ಡಿ ಸಮೇತ ಅನುಭವಿಸೋದಿಲ್ಲಪ್ಪ. ಆರ್ಯ ನಿನ್ಗೆ ಚಲೋ ಜೀವನ ಕೊಟ್ಟಿಲ್ಲನ? ನಾನಿಷ್ಟು ವರ್ಷ ಜಾಸ್ತಿ ಮಾತಾಡಿದ್ರೆ ಹಳೇದೆಲ್ಲ ಬಯಲು ಮಾಡಿಬಿಡ್ತೀನಿ. ಏನಾತ್ಲೆ? ಸರಿ ಸರಿ, ನಾ ಏನು ಮಾತಾಡೋದಿಲ್ಲ. ಈಗ ನಿಂಗೆ ಬೇಕಿರೋದೇನು?
ಸರ್ ಏನಾಯ್ತು ಸರ್? ಯಾರು ನಿಮ್ಮನ್ನ ಕಟ್ಟಾಕಿದ್ದು? ಮೇಡಮ್ ನೀವ್ ಯಾಕೆ Tell her to get out! Get out! ಸರ್ ನಾನು ಆಕಿ ಒಂದ್ ಮಾತಾಡಿದ್ರು ಗುಂಡು ನಿನ್ ತಲೆಯಾಗ ಇಳಿತೈತಿ. ಆಕಿ ಆರ್ಯನ್ ಕಣ್ಣಿಗೆ ಬೀಳಬಾರ್ದು. ಅದು ಮೇಡಮ್ ಮ್ಯಾಮ್, ರಾಜನಂದಿನಿ ಫ್ಯಾಬ್ರಿಕ್ಸ್ನಿಂದ ಪ್ರಭು ದೇಸಾಯಿ ಅನ್ನೋ ಹೆಸರಿಗೆ ಟ್ರಾನ್ಸಾಕ್ಷನ್ ಆಗಿದೆ ಮ್ಯಾಮ್. ಪ್ರಭು ದೇಸಾಯಿ ಯಾರದು? ಅವ್ರ ಡೀಟೇಲ್ಸ್ ನೋಡಿದ್ರೆ ಅವ್ರ ನೇಕಾರರು ಬೆಳಗಾವಿಲಿದ್ದಾರೆ ಅಂತ ಗೊತ್ತಾಗ್ತಿದೆ ಮ್ಯಾಮ್. ನೆನ್ನೆ ರಾತ್ರಿನೇ ಟ್ರಾನ್ಸಾಕ್ಷನ್ ಆಗಿದೆ. ಅಂಡ್ ಇದ್ರ ಬಗ್ಗೆ ಇನ್ವಾಯ್ಸ್ ಆಗಲಿ ಕೊಟೇಶನ್ ಆಗಲಿ ಯಾವುದು ಸಿಗ್ತಾ ಇಲ್ಲ. ಜಸ್ಟ್ ಬ್ಯಾಂಕ್ ಡೀಟೇಲ್ಸ್ ಬಿಟ್ರೆ. ಪ್ರಭು ದೇಸಾಯಿ, ಬೆಳಗಾವಿ. ಅವ್ರ ಬಗ್ಗೆ ಬೇರೆ ಏನು ಡೀಟೇಲ್ಸ್ ಸಿಕ್ಕಿಲ್ವಾ? ಇಲ್ಲ ಮ್ಯಾಮ್, ಬೇರೇನೂ ಸಿಗ್ತಾ ಇಲ್ಲ. ಆಲ್ ರೈಟ್, ಥ್ಯಾಂಕ್ ಯು ಮಯೂರ್. ಸರ್ ಪ್ಲೀಸ್ ಸರ್, ನಾನು ಹೇಳೋದನ್ನ ಕೇಳಿ. ಕೇಶ, ನೀ ಸಾಯ್ದ ಈಕಿಗೆ ಬುದ್ಧಿ ಬರಂಗಿಲ್ಲನ? ಅವಸರ ಮಾಡಬೇಡ, ಸ್ವಲ್ಪ ಈಗ ಮಾತಾಡೋದಕ್ಕಿಂತ ಮೊದಲು ಗನ್ ಇಟ್ಬಿಟ್ರೆ ಮಾತಾಡೋದು ಹೇಗೆ? ನಾನು ಇಲ್ಲಿಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಏನೈತಿ ಮಾತಾಡಕ್ಕ? ಸರ್ ದಯವಿಟ್ಟು ಕೋಪ ಮಾಡ್ಕೋಬೇಡಿ ಸರ್. ಮೊದ್ಲಿದನ್ನ ತಗೊಳ್ಳಿ ಸರ್, ತಾಯಿ ಪ್ರಸಾದ. ನನ್ ಸೌದತ್ತಿಗೆ ಹೋಗಿದೆ. ಇದು ಜೋಗುಳಬಾವಿ ಸತ್ಯವನ್ ಪ್ರಸಾದ. ತಗೊಳ್ಳಿ ಸರ್. ಪ್ರಸಾದ ಬೇಡ ಅನ್ಬಾರ್ದು ಸರ್, ಪ್ಲೀಸ್ ತಗೊಳ್ಳಿ.
ಲೇ ದೋಸ್ತ ಇಲ್ಲೇ ಮನ್ಗಿದ್ದೀನಿ ರಾತ್ರಿ ಅಂತೂ ನಿಮ್ಮ ಮಡಗದ್ನ ಕಾಣವಲ್ಲೆ. ಸರಿ ಬಿಡು, ಇಲ್ಲೇ ಮಲಗು, ನೀನೇ ನಂಗೆ ಬರ ಆಗೋದಿಲ್ಲ. ಅನು, ಇಲ್ಲಿ ಕೇಳೋ ಎಲ್ಲ ಸೌಂಡ್ಗಳು ಪೇಷಂಟ್ ತಲೆ ಒಳಗೆ ಯಾವುದೋ ತೀರದಲ್ಲಿ ಕೇಳ್ದಾಗಿರುತ್ತೆ. ಸ್ವಲ್ಪ ಹೊತ್ತು ಅಷ್ಟೇ, ಯು ವಿಲ್ ಬಿ ಬ್ಯಾಕ್. ಆರ್ಯ ಸರ್ ಆಗಿನ ಅಥವಾ SP ಆಗಿನ ಸರ್? ಅದು ಎದ್ದಾಗ ಗೊತ್ತಾಗುತ್ತೆ. ಡೋಂಟ್ ವರಿ, ನಾನಿದ್ದೀನಲ್ಲ. ನೋಡ್ಕೊಂಡು ಹೋಗಿ ಹೇಳ್ತೀರಾ ಜಂಡೆ? ಮನೆಯಿಂದ ಫೋನ್ ಕಾಲ್. ಆರ್ಯನ ಅಮ್ಮ ನೋಡಬೇಕು ಅಂತ ಹೇಳ್ತಿದಾರಂತೆ. ಏನ್ ವಿಷಯ ಅಂತ ಏನಾದರೂ ಹೇಳಿದ್ರ ಸರ್? ಎಕ್ಸಾಕ್ಟ್ ಆಗಿ ಏನು ಅಂತ ಗೊತ್ತಿಲ್ಲ. ಹರ್ಷ ಎಷ್ಟೇ ಕಾಮಾಗಿ ಮಾತಾಡಿದ್ರು ಅಲ್ಲೇನೋ ಸೀರಿಯಸ್ ವಿಷಯ ಇದೆ ಅಂತ ಮಾತ್ರ ಗೊತ್ತಾಯ್ತು. ನೀವು ನನಗೆ ಇನ್ಫಾರ್ಮ್ ಮಾಡ್ತಿದ್ದೀರೋ ಅಥವಾ ಪರ್ಮಿಷನ್ ಕೇಳ್ತಿದ್ದೀರೋ? ಅದೇ ಸರ್, ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಕಾಯ್ತಾ ಇದ್ದೀನಿ. ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ಫೋನ್ ಕಾಲ್ನ ಮರ್ತುಬಿಡಿ. ಮೊದಲು ಅವ್ರು ಎದ್ದು ಹೇಳಿ. ಈಗ ಎಷ್ಟೊತ್ತು ನಿದ್ದೆ ಮಾಡಿದ್ದಾರೆ, ಈಗ ಇನ್ನೂ ಒಂದು ಸ್ವಲ್ಪ ಹೊತ್ತು ಮಾಡಬಹುದು. ಅವರಿಗೆ ಎಚ್ಚರ ಆಗುವಾಗ ಅವರು ಯಾವ ಸ್ಥಿತಿಯಲ್ಲಿರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಅವರು ಕಾಮ್ ಡೌನ್ ಆಗೋ ಥರ ನಾನು ಟ್ರೀಟ್ ಮಾಡಿದ್ದೀನಿ. ಲೆಟ್ ಸಿ, ಅದನ್ನು ನೋಡಿ ಡಿಸೈಡ್ ಮಾಡೋಣ. ಥ್ಯಾಂಕ್ ಯು ಸರ್, ಸರಿಯಾದ ಸಮಯಕ್ಕೆ ಬಂದ್ರಿ. ವಯಸ್ಸಾಯ್ತಲ್ಲ, ಇಲ್ಲಿದ್ರೆ ಇನ್ನೂ 10 ನಿಮಿಷ ಬೇಗನೆ ಬರ್ತಿದ್ದೆ. ಆರ್ಯ ಸರ್ ಮನೆಗೆ ಹೋಗಿದಾರಲ್ಲ, ಅಲ್ಲೇನು ತೊಂದರೆ ಆಗಲ್ವಾ? ನೋ, ಏನು ತೊಂದರೆ ಆಗಲ್ಲ. ಅಲ್ಲ ಸರ್, ಯಾಕಂದ್ರೆ ಅವ್ರು ಯಾವಾಗ ಬೇಕಂದ್ರೆ ಆವಾಗ SP ಆಗಿ ಬದಲಾಗ್ತಾರೆ. ಅದರಿಂದ ಮನೇಲೇನಾದ್ರೂ ಭಯ ಪಡಬೇಡಮ್ಮ. SP ಆರ್ಯ ಆಗಿ ಯಾವಾಗಂದ್ರೆ ಆವಾಗ ಬದಲಾಗಲ್ಲ. ಐ ಮೀನ್, ಚಾನ್ಸಸ್ ಆರ್ ವೆರಿ ಲೆಸ್. ಅವನಿಗೆ ನಿದ್ದೆನೆ ಟ್ರಿಗರಿಂಗ್ ಪಾಯಿಂಟ್. ಆರ್ಯ SP ಆಗೋದಕ್ಕೂ SP ಆರ್ಯ ಆಗೋದಕ್ಕೂ ನಿದ್ದೆನೆ ಕಾರಣ. ಡೋಂಟ್ ವರಿ, ಐ ವಿಲ್ ಸ್ಪೂನ್ ಫೀಡ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಅವನು ನಿದ್ದೆ ಮಾಡುವ ಹೊತ್ತಿನಲ್ಲಿ SP ಆಗಿ ಬದಲಾಗಿರ್ತಾನೆ. ಎಚ್ಚರ ಆಗುವಾಗ ಅವನು ಸೆಲ್ಫ್ ಆಗಿ ಅಂದ್ರೆ ಆರ್ಯ ಆಗಿರ್ತಾನೆ. ಡೋಂಟ್ ವರಿ, ವಿ ವಿಲ್ ಟ್ರೀಟ್ ದಿಸ್ ಟುಗೆದರ್. ಥ್ಯಾಂಕ್ಸ್ ಸರ್. ಎಲ್ರಿಗೂ ನಿನ್ನಷ್ಟು ಧೈರ್ಯ ಇರಲ್ಲಮ್ಮ. ನಾನು ಗಮನಿಸ್ತಾನೆ ಇದ್ದೀನಿ. ಇದು ನಿನ್ನ ಬರೀ ಧೈರ್ಯ ಮಾತ್ರವೇ ಅಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಅವ್ರನ್ನ ಕಂಡ್ರೆ ಅಷ್ಟೊಂದು ಪ್ರೀತಿನ?
ಅಮ್ಮ, ಎಲ್ಲಾನು ನಿನ್ನ ಮೇಲೆ ಭಾರ ಹಾಕಿ ನಡೀತಿದ್ದೇನೆ. ನನಗೀಗ ಏನು ಹೇಳೋದೋ ಗೊತ್ತಾಗ್ತಿಲ್ಲ ತಾಯಿ. ಎಲ್ಲಾನು ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಕೊಟ್ಟಿದ್ಯೋ ಇವತ್ತು. ಹೀಗೆ ನಮ್ಮ ಜೊತೆ ಇದ್ದು ಕಾಪಾಡು. ಆರ್ಯ ಸರ್ ಆದಷ್ಟು ಬೇಗ ಸಂಪೂರ್ಣವಾಗಿ ಗುಣ ಆಗಬೇಕು. ಕಾಪಾಡು ತಾಯಿ. ನಾನು ಅವರು ಯಾವಾಗಲೂ ಜೊತೆಯಾಗಿರೋ ಹಾಗೆ ಆಶೀರ್ವಾದ ಮಾಡು. ಐ ಮಿಸ್ ಯು ಅನು. ಐ ಮಿಸ್ ಯು ಟೂ ಸರ್. ನಿಮ್ಮನ್ನ ಈಗಲೇ ಮೀಟ್ ಮಾಡಿ ಮಾತಾಡಿಸ್ಬೇಕು ಅನ್ನಿಸ್ತಿದೆ. ಪರವಾಗಿಲ್ಲ ಆರ್ಯ, ನಾನೇ ತಗೊಳ್ತೀನಿ ಬಿಡು. ಬೆಳಗ್ಗೆಯಿಂದ ಏನು ತಿಂದೇ ಇಲ್ವಂತೆ. ಹಠದಿಂದ ಊಟ ಏನ್ ಬಿಟ್ಟಿಲ್ಲ, ತಿನ್ನಕ್ಕಾಗ್ಲಿಲ್ಲ ಅಷ್ಟೆ. ಈಗ ನಿನ್ನ ನೋಡಿ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗ್ತಾ ಇದೆ. ನಾನು ನಿನ್ ಕೆಲ್ಸಕ್ಕೆ ತೊಂದರೆ ಮಾಡಿದ್ನ ಆರ್ಯ? ಇಲ್ಲಮ್ಮ, ಏನು ತೊಂದರೆ ಇಲ್ಲ. ವಾಪಸ್ ಹೋಗ್ಬೇಕಷ್ಟೇ. ಕೆಲಸ ಇನ್ನೂ ಬಾಕಿ ಇದೆ. ಅರ್ಥ ಆಗತ್ತೆ. ಕಾರ್ಯ ಪೂರ್ಣ ಆಗೋವರೆಗೂ ಕೈ ಬಿಡೋನಲ್ಲ ಈ ಆರ್ಯ. ಎಲ್ಲ ಓಕೆ ತಾನೆ? ಏನು ತೊಂದರೆ ಇಲ್ಲ ಅಲ್ವಾ? ಏನು ತೊಂದರೆ ಇಲ್ಲಮ್ಮ. ತೊಂದರೆ ಆಗೋದಕ್ಕೆ ಹೇಗೆ ಸಾಧ್ಯ? ಎವ್ರಿಥಿಂಗ್ ಇಸ್ ಫೈನ್. ಹಾಗಾದ್ರೆ ಈಗ್ಲೇ ಹೊರಡ್ತೀನಿ ಅಂತ ಹೇಳ್ಬೇಡ ಕಣೋ, ಸ್ವಲ್ಪ ತಿದ್ದು ಹೋಗು. ಸರಿಮ್ಮ. ಸ್ವಂತ ಮಗನ್ ಮೇಲೆ ಇಲ್ದೇ ಇರೋ ಈ ಕನ್ಸರ್ನ್ ಅಳಿಯನ್ ಮೇಲೆ ಯಾಕೆ? ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಬ್ರೋ ಇಲ್ಲೋ ಯಾವಾಗ್ಲೂ ಇವ್ರ ಕಣ್ಮುಂದೆನೆ ಇರ್ಬೇಕಾ? ಇವ್ರದ್ದೇನೋ ಹಳೆ ಸೀಕ್ರೆಟ್ ಇದೆ ಅನ್ಸುತ್ತೆ. ಎಲ್ ಬ್ರೋ ಇನ್ಲೋ ಅದನ್ನ ಹೊರಗಡೆ ಹೇಳ್ಬಿಡ್ತಾರೋ ಅನ್ನೋ ಭಯನಾ ಈ ಮಾಮಿನ್ ಲಾಗೆ? ಒಂದು ಅರ್ಥ ಆಗ್ತಿಲ್ಲ. ದಾದಾ, ಅಮ್ಮ ಹೇಳ್ದಂಗೆ ಸ್ವಲ್ಪ ತಿದ್ದು ಹೊರಡಿ ಪ್ಲೀಸ್. ನೀವಿಲ್ಲ ಅಂದ್ರೆ ನನ್ಗೆ ಯಾಕೋ ತಲೆನೇ ಓಡಲ್ಲ. ಎಷ್ಟೇ ಕೆಲಸ ಇದ್ರು ಮನೆಗೆ ಬಂದು ಹೋಗೋ ಹಾಗೆ ಮಾಡ್ಕೋ ಆರ್ಯ, ಪ್ಲೀಸ್. ಅಮ್ಮ, ಇಷ್ಟೊಂದು ಬೇಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲಮ್ಮ. ನಿಜ ದಾದಾ, ನೀವು ಇದ್ರೇನೆ ನಮಗೇನೋ ಒಂಥರ ಸಮಾಧಾನ. ಇಲ್ಲಾಂದ್ರೆ ಈ ಬ್ರೇಕು ಸ್ಟ್ಯಾಂಡ್ ಇಲ್ದಿರೋ ಸೈಕಲ್ ತರ ಅನ್ಸೋಕ್ ಶುರು ಆಗ್ಬಿಡುತ್ತೆ. ಈ ಪೆಡ್ಲಿಂಗ್ ಎಲ್ಲಿಗಂತ ಗೊತ್ತಿಲ್ಲದೆ ಪೆಡ್ಲಿಂಗ್ ಮಾಡ್ತಾನೇ ಇರಬೇಕು. ನಿಲ್ಸಕ್ಕೆ ಸಪೋರ್ಟೇ ಇರಲ್ಲ ನೋಡಿ. ಹರ್ಷ, ನನ್ನನ್ನ ಸೈಕಲ್ ಸ್ಟ್ಯಾಂಡ್ ಮಾಡ್ಬಿಟ್ಟೆ ಅಲ್ಲ ನೀನು. ಏನಾಯ್ತೆ? ಬೆಳಗಾಗೋವರೆಗೂ ಮಲ್ಕೋಬಾರ್ದಾ? ಏನಿಲ್ಲ ಸುಬ್ಬು, ಮಗಳು ಆಫೀಸ್ಗೆ ಹೋದ್ಲು ಅಷ್ಟೇ. ಇಷ್ಟು ಬೇಗ? ಅದೇನೋ ಆರ್ಯ ಸರ್ನ ಮೀಟ್ ಮಾಡ್ಬೇಕು, ಆಫೀಸ್ ಶುರು ಆಗಕ್ ಮುಂಚೆನೆ ಹೊರಡ್ತೀನಿ ಅಂತ ಹೊರಟ್ಲು. ಅದು ಸರಿನೇ. ಅಷ್ಟೇ ಆದ್ರೂ ಆಫೀಸಲ್ಲಿ ತಮ್ಮ ಪರ್ಸನಲ್ ಕೆಲಸ ಮಾಡ್ಕೊಳಕ್ ಆಗಲ್ವಲ್ಲ? ಸುಬ್ಬು, ಅದ್ರ ಬಗ್ಗೆ ಏನು ಯೋಚನೆ ಮಾಡಿದೆ? ಯಾವ್ದ್ರ ಬಗ್ಗೆನೆ? ನಿನ್ ತಲೆಯಲ್ಲಿ ಅದೇನಿದೆ ಅಂತ ಹೇಳು. ನೀನೇನೇನೋ ಯೋಚನೆ ಮಾಡ್ತಾ ಅದ್ರ ಬಗ್ಗೆ ಇದ್ರ ಬಗ್ಗೆ ಅಂತಂದ್ರೆ ನನಗೆ ಹೇಗೆ ಗೊತ್ತಾಗ್ಬೇಕು? ಅದೇ ಸುಬ್ಬು, ಮಾಗಡಿ ರೋಡ್ ದೇವಸ್ಥಾನಕ್ಕೆ ಹೋಗ್ಬಿಟ್ ಬರೋಣ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ ಬಂದ್ರೆ ನಿನ್ಗೆ ಒಳ್ಳೇದಾಗುತ್ತೆ. ಈಗ ಏನ್ ಕೆಟ್ಟದಾಗಿರೋದು ನನಗೆ? ಹಾಗಲ್ಲ ಸುಬ್ಬು, ಈಗಾಗ್ಲೇ ಹಾರ್ಟ್ ಆಪರೇಷನ್ ಆಯ್ತಲ್ಲ, ಇನ್ನೇನು ಆಗದ್ ಬೇಡ ಅಂತ ಹೋಗ್ಬಿಟ್ ಬರೋಣ ಅಂತ. ಇದ್ರಲ್ಲಿ ಏನ್ ಚರ್ಚೆ ಸುಮ್ನೆ? ಹಾಗಿದ್ರೆ ನನ್ನ ಅಭಿಪ್ರಾಯ ಯಾಕೆ ಕೇಳ್ಬೇಕು ನೀನು? ಅಭಿಪ್ರಾಯ ಕೇಳಿದ್ಮೇಲೆ ಅದಕ್ಕೊಂದು ಬೆಲೆ ಇರಬೇಕು. ನೀನು ಹೇಳಿದ್ದೇ ನೀತಿ ಅನ್ನೋದಾದ್ರೆ ಅಭಿಪ್ರಾಯ ಕೇಳಬಾರ್ದು. ಪ್ರಜಾಪ್ರಭುತ್ವ ಅಂದ್ರೆ ಹೇಳು.
ಅಯ್ಯೋ ಹಾಲ್ ಬೆಲೆ ಜಾಸ್ತಿ ಆಗಿದೆ, ಅರ್ಧ ಲೀಟರ್ ಕಮ್ಮಿ ತಗೊಳ್ಳೋಣ ಅಂತ ನಾನು ಯೋಚನೆ ಮಾಡ್ತಿದ್ರೆ ನಿನ್ ಬೆಳಗ್ಗೆ ಭಾಷಣ ಶುರು ಆಯ್ತು. ಎದೋಳು ಮಾಗಡಿ ರೋಡ್ ಕಡೆ ಗಾಡಿ ಕಟ್ಟೋಣ. ಯಾವಾಗ ನೋಡಿದ್ರು ಇದೆ ಮಾತಾಡ್ತಾನೆ ಇರೋದು. ಅಮ್ಮ, ಚೆನ್ನಾಗಿ ನಿದ್ದೆ ಮಾಡಿದ್ರಾ? ಹೌ ಆರ್ ಯು ಫೀಲಿಂಗ್ ನೌ? ನನ್ಗೇನೂ ಆಗಿಲ್ಲ. ಐ ಆಮ್ ಫೈನ್. ಆರ್ಯ ಎಲ್ಲಿ? ರಾತ್ರಿ ಬನ್ನ ಮತ್ ಯಾವಾಗ ಬರ್ತೀನಿ ಅಂದ? ಅವ್ರ ಯಾಕೆ ಇಲ್ಲಿಗೆ ಬರ್ಬೇಕು? ಅವ್ರಿಗೆ ಬೇರೆ ಮನೆನೇ ಇದೆಯಲ್ಲ. ಮಾನ್ಸಿ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾವಾಗ್ಲೂ ಕೊಂಕ್ ಮಾತಾಡಬೇಡ. ದೇರ್ಸ್ ಅ ಲಿಮಿಟ್. ಓ, ನೀನ್ ನನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತಿದ್ಯಾ ಹರ್ಷ? ಗುಡ್. ನೀ ನನ್ ಮಾತನ್ನ ನಂಬಲ್ಲ ಅಲ್ಲ, ಆದ್ರೆ ನಾನ್ ಹೇಳ್ತಿರೋದು ಸತ್ಯ. ಬ್ರೋ ಇನ್ ಲಾಗೆ ಈ ಮನೆ ಮಾತ್ರ ಅಲ್ಲ, ಇನ್ನೊಂದ್ ಮನೆ ಇದೆ. ಅದೇನ್ ಹೇಳ್ತೀಯ ಸರಿಯಾಗಿ ಹೇಳು ಮಾನ್ಸಿ. ಅವನಿಗೆ ಒಂದಲ್ಲ 100 ಪ್ರಾಪರ್ಟೀಸ್ ಇದೆ. ಇದಕ್ಕೂ ಅವನ್ ಮನೆಗ್ ಬರ್ದೇ ಇರೋದಕ್ಕೂ ಏನ್ ಸಂಬಂಧ? ಪ್ರಾಪರ್ಟಿ ಬೇರೆ, ಆದ್ರೆ ಇವ್ರು ಉಳ್ಕೊಳಕ್ಕೆ ಅಂತ ಮಾಡ್ಕೊಂಡಿರೋ ಮನೆನೇ ಬೇರೆ. ಅವ್ರ ಇಲ್ಲಿಗೆ ಬರ್ದೇ ಇರೋ ದಿನ ಉಳ್ಕೊಳಕ್ಕೆ ಅಂತಾನೆ ಬ್ರೋ ಇನ್ ಲಾ ಒಂದ್ ಸೀಕ್ರೆಟ್ ಮನೆ ಮಾಡ್ಕೊಂಡಿದ್ದಾರೆ. ಮಾನ್ಸಿ, ವಿಲ್ ಯು ಪ್ಲೀಸ್ ಸ್ಟಾಪ್ ಇಟ್? ಅಲ್ಲಿ ಹೋದ್ರುನು ಬ್ರೋ ಇನ್ ಲಾ ಅಲ್ಲೇ ಇರ್ತಾರೆ. ಆಫೀಸ್ ವಿಷಯವಾಗಿ ಯಾವ್ದಾದ್ರು ಮೀಟಿಂಗ್ ಕರೆದಿರ್ತಾರೆ. ಹಿ ಡಸ್ ಇಟ್ ಆಫನ್. ಆದ್ರೂ ಗೊತ್ತಾಗತ್ತೆ. ಆಗ್ಲಿ, ಅದು ಆಗೋಗ್ಲಿ. ಅದು ಸುಳ್ಳು ಅನ್ನೋದಾದ್ರೆ ಇನ್ಮೇಲೆ ಹೀಗ್ ಮಾತಾಡೋದನ್ನ ನಿಲ್ಲಿಸ್ತೀಯಲ್ವಾ? ನಡಿ ಹರ್ಷ, ಹೋಗೋಣ. ಅಮ್ಮ, ಇವಳ ಮಾತು ಕೇಳ್ಕೊಂಡು ನೀವು ನೋಡೇ ಬಿಡೋಣ ಆರ್ಯ ಎಲ್ಲಿದ್ದಾನೆ ಅಂತ. ಫೈನಲಿ ನಿಮಗೆ ಸತ್ಯ ತಿಳ್ಕೋಬೇಕು ಅನ್ನಿಸ್ತಲ್ಲ. ಬನ್ನಿ. ಅದೇನು ಇಷ್ಟು ಬೇಗ ಬಂದ್ಯಾ? ಹೇಗೆ? ಹೀಗೆ. ನೀವೆಲ್ಲೋ ನಾನಲ್ಲೇ ಸರ್. ಇನ್ಮೇಲೆ ಯಾವಾಗ್ಲೂ ಯಾವಾಗ್ಲೂ. ಅರೇ ಟೀತಲ್ಲ? ಈಗ ಬೇಡ, ಆಮೇಲೆ ತಗೋತೀನಿ. ನನ್ಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಆಮೇಲೆ ಬರ್ತೀನಿ. ಟೀಸ್ ರೆಡಿ. ಥ್ಯಾಂಕ್ ಯು. ನೀನು ಇಲ್ಲದೇ ಇದ್ದ ಸಮಯದಲ್ಲಿ ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಂಡೆ. ಮೊನ್ನೆ ನನಗೆ ನಿದ್ದೆ ಬರಬೇಕು ಅಂತ ಡಾಕ್ಟರ್ ನನಗೆ ಔಷಧಿ ಕೊಟ್ಟರು. ಆ ರಾತ್ರಿ ಕನಸಲ್ಲೆಲ್ಲ ನೀನೇ ನಿನಗೆ ಗೊತ್ತಾ, ಆ ಕನಸಲ್ಲಿ ನಾನು ನಿನ್ನ ಮಡ್ಲಲ್ಲಿ ಮಲ್ಕೊಂಡು ನಕ್ಷತ್ರಗಳನ್ನು ಎಣಿಸ್ತಾ ಇದ್ದೆ. ಎಷ್ಟು ಸುಂದರವಾದ ಕನಸಿತ್ತದು.
ಅಂಥ ಕನಸುಗಳೇ ಪ್ರತಿ ರಾತ್ರಿ ನನಗೆ ಬೀಳ್ತಾವೆ ಅಂತ ಹೇಳಿದ್ರೆ ನಾನು ಖುಷಿಯಿಂದ ಮಲ್ಕೊಳಕ್ಕೆ ತಯಾರಿದ್ದೀನಿ. ವಾವ್, ಇಂಥ ಮಹಾನ್ ಬಿಸ್ನೆಸ್ ಟೈಕೂನ್ಗೂ ಈ ತರ ಕನ್ಸುಗಳೆಲ್ಲ ಬೀಳತ್ತಾ? ನಿಜವಾಗ್ಲೂ ನಕ್ಷತ್ರನ ಎಣಿಸ್ತಿದ್ರ ಅಥವಾ ಅವೆಲ್ಲ ದುಡ್ಡಿನ ತರ ಕಾಣಿಸ್ತಿತ್ತ? ದುಡ್ಡಿಂದ ಖುಷಿ ಪಡೋ ವಯಸ್ಸನ್ನ ನಾನು ದಾಟ್ಬಿಟ್ಟಿದ್ದೀನಿ ಅಲ್ವಾ. ಮನುಷ್ಯ ವಯಸ್ಸಾಗ್ತಿದ್ದ ಹಾಗೆ ಪ್ರಕೃತಿಗೆ ಹತ್ರ ಆಗೋಕೆ ಹಾತೊರಿತಾನೆ. ಬರಿಗಾಲಲ್ಲಿ ನಡೆಯೋದು, ಚಿಕ್ಕ ಮಕ್ಕಳು ಬಲೂನ್ ಮಾಡಿದಾಗ ಅದನ್ನು ತೋರು ಬೆರಳಲ್ಲಿ ಚುಚ್ಚೋದು, ಬೇವತ್ತು ತಂಗಾಳೆಯಲ್ಲಿ ಮೈಯೊಡ್ಡೋದು, ಈಗ ಇಂಥ ವಿಷಯಗಳಲ್ಲೇ ಸಂತೋಷ ಸಿಗ್ತಾ ಇದೆ. ಈ ಲಿಸ್ಟಲ್ಲೆಲ್ಲ ನಾನೇ ಇಲ್ವಲ್ಲ? ಪ್ರಕೃತಿ ಅಂತಂದ್ರೆ ಯಾರು? ನೀನೇ ಅದು. ಕನಸಲ್ಲಿ ನೀನು ನನಗೇನು ಮಾಡಿದೆ ಗೊತ್ತಾ? ಏನು? ನಿಮ್ ಗಡ್ಡ ಹೇಳಿದ್ನ? ನೀನು ನನ್ನ ಮುತ್ಕೊಂಡೆ. ಈಗ ಹೇಳು ಆ ಕನಸನ್ನ ಯಾವಾಗ ನೆನಸ್ಕೊಡ್ತೀಯ? ಏನ್ ನೋಡ್ತಾ ಇದೀಯಾ? ಈಗಲೇ ನೆನಪು ಮಾಡ್ತೀಯಾ? ಅಲ್ಲ, ಏನೋ ಶಬ್ದ. ಮಾನ್ಸಿ, ಈ ಸರ್ಪ್ರೈಸ್ ನಾವು ಕಣ್ಣಾರೆ ನೋಡ್ಲಿ ಅಂತ ಈ ಅನು ಜೊತೆ ಇರಕ್ಕ. ನೋ, ಇಲ್ಲಿ ಏನೋ ಎಡವತ್ತಾಗಿದೆ. ನಾನು ಮತ್ತೆ ಫೂಲ್ ಆಗ್ಬಿಟ್ನಾ? ಯಾರೀ ಪ್ರಭು ದೇಸಾಯಿ? ರಾತ್ರೋರಾತ್ರಿ ನಮ್ಮ ಕಂಪನಿಯಿಂದ ಅಷ್ಟು ದೊಡ್ಡ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅಂದರೆ ಅವ್ರು ಮೊದಲಿಂದಾನೇ ಪರಿಚಯ ಇರೋರೇ ಆಗಿರಬೇಕು. ಅದೂ ಅಲ್ಲದೆ ಈ ಡೀಲರ್ಸ್ ಎಲ್ಲ ಈಗ ಅನುನ ಕೊಂಡಾಡ್ತಿದ್ದಾರೆ ಅಂದರೆ ಅವಳದೇನೋ ಆಟ ಶುರು ಮಾಡ್ಕೊಂಡಿದ್ದಾಳೆ ಅಂತಾಯ್ತು. ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಬಟ್ ಐ ವಿಲ್ ಫೈಂಡ್ ಔಟ್.